ಸೊ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ಸಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂಥ ಕೆ.ಎನ್. ರಾಜಣ್ಣವರು ಇದ್ದಾರೆ. ಸರ್, ಈಗ ಒಂದು ಚರ್ಚೆ ಆಗ್ತಾ ಇರುವಂಥದ್ದೇನು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದರೆ, ಪೂರ್ಣ ಪ್ರಮಾಣದ KPCC ಅಧ್ಯಕ್ಷರು ಬೇಕು, ಪಕ್ಷ ಸಂಘಟನೆ ಸಕ್ರಿಯವಾಗಿ ಸಾಗಬೇಕಾಗುತ್ತೆ, ಎಲ್ಲರೂ ಸಚಿವರಾಗಿದ್ದಾರೆ, ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತಿದ್ದಾರೆ. ನೋಡಿ, ಕೇಂದ್ರದ ಹೈಕಮಾಂಡ್ನವರು ಹಿಂದೆ ಹಾಲಿ ಇರ್ತಕ್ಕಂಥ ಅಧ್ಯಕ್ಷರು ಲೋಕಸಭಾ ಚುನಾವಣೆವರೆಗೂ ಇರ್ತಾರೆ ಅಂತ ಅವ್ರು ಹೇಳಿದ್ರು. ಅದರಿಂದ ಗೊಂದಲ ಸೃಷ್ಟಿಯಾಗಿದೆ. ಅವ್ರು ಇಲ್ಲಪ್ಪ ಇವರೇ ಇಷ್ಟು ವರ್ಷ ಇರ್ತಾರೆ ಅಂತೇಳಿ ಹೇಳಿದ್ರೆ ಗೊಂದಲ ನಿವಾರಣೆ ಆಗ್ತದೆ. ಅದಕ್ಕೋಸ್ಕರ ಸತೀಶ್ ಅವರು ಏನು ಹೇಳಿದ್ದಾರೆ ಅದು ಸರಿಯಾಗಿ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅದರಲ್ಲಿ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗಲಿ ಅಂತ ಹೇಳ್ತಿದ್ದಾರೆ ಸರ್. ಅವ್ರು ಆಗಲಿ ಅಂತ ಅವ್ರು ಆಗಬೇಕು ಅಂತ ಏನು ಕೇಳಿದಾರಾ? ಕೇಂದ್ರದಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಅವ್ರು ಮಾಡಬೇಕಂತ ಹೇಳಿದ್ರೆ ಮಾಡಿದ್ರೆ ನಾನು ಆಗ್ತೀನಿ ಅಂತ ಜವಾಬ್ದಾರಿ ತೊಗೋತೀನಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಅವ್ರು ನಾನು ಮಾಡಿದ್ದೇನು ಹೇಳಿಲ್ಲ ಸರ್. ಶಾಸಕರೆಲ್ಲರೂ ಕೂಡ ನೋಡಿ, ಸುಮ್ಮನೆ ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ. ಹೈಕಮಾಂಡ್ನವರು ಏನು ಗೊಂದಲ ಇದೆ ಅವರ ಮುಂದುವರಿಕೆ ಬಗ್ಗೆ ಅದನ್ನು ನಿವಾರಣೆ ಮಾಡಬೇಕು. ಅಷ್ಟಾದರೆ ಎಲ್ಲ ಸರಿ ಹೋಗ್ತದೆ. ಶಾಸಕರ ಅಭಿಪ್ರಾಯಗಳನ್ನ ಕೇಳಿ ಎನ್ನುವಂಥ ಮಾತನ್ನು ಸುರ್ಜೇವಾಲಾ ಅವ್ರಿಗೆ ಹೇಳಿದ್ದೀನಿ ಅಂದರು. ನಮ್ಮ ಮೀಟಿಂಗ್ ಇದ್ದಾರೆ, ಆಮೇಲೆ ಸಿಗ್ತೀನಿ. ಸೊ ಇದಿಷ್ಟು ಕೂಡ ಕೆ.ಎನ್. ರಾಜಣ್ಣವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನ ಜೊತೆ ಹರೀಶ್ ಕರ್ಕೊಂಡು ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.